मधुमास चंद्रमा रोहिणी चंद्रमा मधुमास चंद्रमा रोहिणी चंद्रमा मनविना रोगने चंद्र पूर्णिमा मधुमास चंद्रमा रोहिणी चंद्रमा मधुमास रोहिणिगे संभ्रमा ಪ್ರಾಣೇಶ್ವರ ದೇವ ರೋಹಿಣ ರೋಹಿಣ ಅನುರಾಗ ಅನುರಾಗ ದೇವಿಯೇ ಈ ಚಂದ್ರಮನ ಸ್ವಾಗತ ಅನುರಾಗ ದೇವಿಯೇ ಈ ಚಂದ್ರಮನ ಸ್ವಾಗತ ನಿನ್ನ ಬದುಕಿನಲ್ಲಿ ಪ್ರಿಯ ನಿನ್ನೆಸರೆ ಎಂದೆಂದೂ ಅಂಕಿತ ಅನುರಾಗ ದೇವಿಯೇ ಈ ಚಂದ್ರಮನ ಸ್ವಾಗತ ಬೊಂಬೆ ನಿನ್ನ ಸವಿ ಮಾತೆ ಚಂದ ಆ ಮಾತಿಗೆ ಮನ ಸೋತೆ ಸುರಬೊಂಬೆ ನಿನ್ನ ಸವಿ ಮಾತೆ ಚಂದ ಆ ಮಾತಿಗೆ ಮನ ಸೋತೆ ನಿನ್ನ ಕಣ್ಣ ವಾಸನ ನಾ ಬರುವೆ ನಲ್ಲಿ ನಾನು ಬರುವೆನಲ್ಲಿ ಯೌವನದ ಹೃದಯೊಳಗೆ ಅರಳಿದ ಸುಮಬಾಲೆ ಯೌವನದ ಹೃದಯೊಳಗೆ ಅರಳಿದ ಸುಮಬಾಲೆ ಸುರ ಸುಂದರಿಯೇ ನನ್ನ ಕಿಂದರಿಯೇ ನನ್ನ ಒಲವಿನ ಒಲವಿನ ಹೂಮಾಲೆ ಅನುರಾಗ ದೇವಿ ಚಂದ್ರಮನ ಸ್ವಾಗತ ಸುರಬೊಂಬೆ ನಿನ್ನ ಸವಿ ಮಾತೆ ಚಂದ ಆ ಮಾತಿಗೆ ಮನ ಸೋತೆ ಸುರಬೊಂಬೆ ನಿನ್ನ ಸವಿ ಮಾತೆ ಚಂದ ಆ ಮಾತಿಗೆ ಮನ ಸೋತೆ ನಿನ್ನ ಕಣ್ಣು ವಾದನ ಬರುವೆನಲ್ಲಿ ಇಂದೋ ಶುಭ ವೇಳೆ ಬರುವೆನಲ್ಲಿ ಇಂದೋ ಶುಭ ವೇಳೆ ಯೌವನದ ಮಬಾಲೆ ಅರಳಿದ ಸುಮಬಾಲೆ ಯೌವನದ ಹೃದಯೊಳಗೆ ಅರಳಿದ ಸುಮಬಾಲೆ ಸುರ ಸುಂದರಿಗೆ ನನ್ನ ಕಿಂದರಿಗೆ ನನ್ನ ಒಲವಿನ ಹೂಮಾಲೆ ನನ್ನ ಒಲವಿನ ಹೂಮಾಲೆ
ಅನುರಾಗ ದೇವಿ ಚಂದ್ರಮನ ಸ್ವಾಗತ. ಪ್ರೇಮದೇವಿ, ಪ್ರಾಣೇಶ್ವರ, ನಿನ್ನ ಪ್ರೇಮ ರಸದಿಂದ ತುಂಬಿದ ಆ ನಿನ್ನ ಪ್ರೇಮ ಗಾನವು ನನ್ನ ಹೃದಯವನ್ನು ಒಕ್ಕಿ ಕೊಕ್ಕಿನಿಂದ ಕುಟ್ಕಲ್ಪಟ್ಟ ಮಾವಿನ ಹಣ್ಣಿನ ರಸದಂತೆ ಸುರಿಯುತ್ತಿರುವುದಾ ನಿನ್ನ ಪ್ರೇಮ. ಆಹಾ. ಅದ್ಯಾವ ಗಾನ? ನೀ ಪಾಡಿದ ಗಾನ ರೋಹಿಣಿ. ಪ್ರಾಣೇಶ್ವರ, ಅದಾವ ಗಾನ ದೇವಿ ನನ್ನ ಕಣ್ಣಿನಲ್ಲಿ ದಿಟ್ಟವಾಗಿ ಕಾಣಲು ಮೈ ಮರೆತು ಪಾಡಿದನು ಆ ಗಾನವನ್ನು. ನೀ ಹೇಳಿದ ಗಾನದೇವಿಯು ನನ್ನ ಮುಂಗಡೆಯಲ್ಲಿ ಕಾಲ ಭೈರವನಂತೆ ಕಾಣಿಸಿಕೊಂಡಳು. ಅದ್ಯಾವ ಸಂಬಂಧದ ಸಂಭ್ರಮವೋ ನಾ ಕಾಣೆ ದೇವಿ. ಸಂಬಂಧವೂ ಅಸಂಬಂಧವೂ ಚಂದ್ರಲೋಕದ ಗತಿ ಏನು ದೇವ? ಇಲ್ಲ, ನೀ ಹೇಳಿದ ಇಲ್ಲ, ನಾ ಹೇಳಿದ ಕಲಾವಿದನಾದ ಚಂದ್ರಮನಿಗೆ ಸಂಬಂಧವಿಲ್ಲ. ಹಾಗನ್ನ ಬೇಡ ಚಂದ್ರರಾಜ, ನನಗೊಂದು ಅಪಶಕುನ ಉಂಟು. ಅಪಶಕುನ? ಯಾರಿಂದ ಪ್ರೇಮ ದೇವಿ? ನನ್ನ ಪ್ರೇಮ ರಸದಿಂದ ತುಂಬಿದ ವಜ್ರ ಬಂಧನವು ನಿನ್ನನ್ನು ಸುತ್ತು ಕಟ್ಟಿರುವಾಗ ನಿನಗೆಲ್ಲಿಂದ ಬಂತು ಅಪಶಕುನ? ಪ್ರಾಣೇಶ್ವರ, ಶುಭ ಅಶುಭಗಳು ತಾವಾಗಿ ಹೊದಗಿ ಬರುವ ಕಾಲವನ್ನು ಯಾರು ನಿರ್ಧರಿಸಲಾಗದು. ನನಗಾಗಿ ಭಯವಿಲ್ಲ, ಪತಿಗಾಗಿ ಮನ ಮರುಗುತ್ತಿರುವುದು ದೇವ. ಶಾಂತಳಾಗು ರೋಹಿಣಿ. ಶಾಂತತೆಯಿಂದ ಬೇಡುವನು ಪತಿಯ ಪ್ರೇಮವನ್ನು ಆ ಪರಮೇಶ್ವರನಲ್ಲಿ. ನಿನಗಿರೋ ಪತಿಯ ಪ್ರೇಮದ ಮಮತೆಯಿಂದಲವೇ ಚಂದ್ರಲೋಕಕ್ಕೆ ರಾಣಿಯಾದೆ. ಕಾಳಚೇಲುವೆ ದಕ್ಷ ಕಾಳಚೇಲುವೆ ದಕ್ಷ ಸೂತೆ ನೀ ಚಂದ್ರಮನಗೆ ವರವಿಟ್ಟ ಲೋಕದಲ್ಲಿ ಚಂದ್ರಲೋಕದಲ್ಲಿ ವರ ಗಗನ ರಾಣಿ ನೀನೆಂದು ವರವಿಟ್ಟೆ ನಮ್ಮ ರಮಣೀ ರಮಣೀ. ಪತಿಯ ಪ್ರೇಮರಸ ಎಂಬ ಪ್ರಯಾಗದಲ್ಲಿ ಮುಳುಗಿದ ಈ ರೋಹಿಣಿಯು ಖಗೋಳ ಮಂಡಲದ ನಕ್ಷತ್ರಗಳಿಗೆ ರಾಣಿ ಆಗಿರುವೇನು? ಹೌದು, ನೀನಾದೇ ನಕ್ಷತ್ರ ರಾಣಿ ಸೌದಾಮಿನಿ. ಅನೇಕ ತರವಾದ ದಿನಗಳಿಂದ ನರಕಗಳಲ್ಲಿ ನಳುತ್ತಿರುವ ಪಾಪಾತ್ಮಕನನ್ನು ಸ್ವರ್ಗಲೋಕಕ್ಕೆ ಎಳೆದೊಯ್ಯಲು ಅನುಸರಿಸಿ ಬಂದ ಜ್ಞಾನದೇವಿಯಂತೆ ಗಗನ ಮಾರ್ಗದಲ್ಲಿ ಸಂಚಾರವನ್ನು ಮಾಡು. ಪ್ರಾಣೇಶ್ವರ, ಹಿಂಬಾಲಿಸು. ಅದಿರಲಿ, ಇನ್ನುಳಿದ ನನ್ನ ಸಹೋದರಿಯರಿರಲಿ, ಅವರ ವಿಚಾರ ನಿನಗೇಕೆ ರೋಹಿಣಿ? ಅವರಿಗೆ ಉಂಟು ಖಗೋಳ ಮಂದಿರದಲ್ಲಿ ಬೇರೆ ಬೇರೆ ನಿವಾಸಿಗಳು. ಅಮೃತಾಂಶ ದೇವ, ನನ್ನ ಒಡಬಂದವರಿಗೆ ಈಕೆ ನನ್ನಂತೆ ಸಮಾನ ಧರ್ಮವಿಲ್ಲ. ಈ ನಿಮ್ಮ ಹೃದಯದ ಮಂದಿರದಲ್ಲಿ ಅವರಿಗೂ ನನ್ನಂತೆ ಸಮಾನ ಧರ್ಮವಿರಬೇಕಲ್ಲವೇ ಪ್ರಾಣೇಶ್ವರ? ನಾ ಬಯಸದ ಭಾಗ್ಯ ನನ್ನದಾಯಿತು, ಇಂದು ನಮ್ಮದಾಯಿತು. ನಾ ಬಯಸದ ಭಾಗ್ಯ ನನ್ನದಾಯಿತು, ಇಂದು ನನ್ನದಾಯಿತು. ಶುಭಯೋಗವು ಅನುರಾಗವು, ಶುಭಯೋಗವು ಅನುರಾಗವು, ನಾನಾ ನಿನ್ನ ಮಿಲನ ನಾ ಬಯಸದ ಭಾಗ್ಯ ನನ್ನದಾಯಿತು, ಇಂದು ನಿನ್ನದಾಯಿತು. ಅಂಗಳಲ್ಲಿ ಕಣ್ಣನೆ ಅದರಲ್ಲಿ ಅದರಲ್ಲಿತು ನಿನ್ನೊಲವಿಗೆ ನಾನೆಂದಿಗೂ
ನನ್ನೊಡಲು ತಂಗದೆ ಅದರಲ್ಲಿ ನಿನ್ನೊಲವಿಗೋ ಏಕಾಂತದಲ್ಲಿ ನಿನ್ನ ಸಾದಿರುವೆ ನಿಲ್ಲಿ ಏಕಾಂತದಲ್ಲಿ ಸಾದಿರುವೆ ನಿಲ್ಲಿ ನನ್ನ ನಿನ್ನ ಮಿಲನ ಬಾಯದ ಭಾಗ್ಯ ನನ್ನದಾಯಿತು ಇಂದು ನಮ್ಮದಾಯಿತು. ಪ್ರಾಣೇಶ್ವರ ಸಮರಸದ ವೈಭೋಗ ಚಂದ್ರಮ್ಮ, ದಕ್ಷದೇವನಿಗೆ ನಮಸ್ಕರಿಸಿ. ಶುಭವಾಗಲಿ ದಂಪತಿಗಳಿಗೆ. ಕುಶಲವೇ ಚಂದ್ರಮ್ಮ? ಗಾಜಿನ ಕಂಬದಲ್ಲಿ ಪರಿಶೋಭಿಸುವ ರಸದಂತೆ ರಸಸಪ್ತಮಿಯ ಸೂರ್ಯನಂತೆ ನಿಷ್ಕಳಂಕನಾದ ರೋಹಿಣಾಪತಿಗೆ ಕುಶಲವಲ್ಲದೆ ಮತ್ತೇನು? ರಾಜೇಂದ್ರ, ನಿನ್ನ ಕೃತಜ್ಞತೆಗೆ ಮೆಚ್ಚಿದನಿ ದಕ್ಷದೇವ. ನೋಡಿದೆಯಾ ಜಾಲಬ್ರಹ್ಮ ಈ ದಂಪತಿಗಳ ವಿನಯವನ್ನು? ಎಷ್ಟಾದ್ರೂ ಚಂದ್ರದೇವನ ದಕ್ಷಪತಿಯ ಜಾಮಾತನಲ್ಲವೇ? ಮನ್ನಮತಿ ಚಂದ್ರದೇವ ನೀನಾದ ದಕ್ಷಪತಿಯ ಜಾಮಾತ. ಜಾಲ ಬ್ರಹ್ಮದೇವ, ನಮ್ಮ ತಂದೆಗೆ ಹಿತೈಷಿಯಾದವರಲ್ಲಿ ನೀವು ಹಾಗೂ ಭೃಗುದೇವರೊಬ್ಬರು. ನಮ್ಮ ತಂದೆಯ ಪ್ರೇಮವನ್ನು ಆರೈಸುವ ಪರಾಕ್ರಮಗಳು. ಅಲ್ಲದೆ ರೋಹಿಣಿಯ ಮಂದಿರಕ್ಕೆ ಆಗಮಿಸಿದ ದಿನವೇ ಶುಭ ದಿವಸ. ದಯಮಾಡಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಹೌದು, ನನ್ನ ಮನೋವಿಲಾಸ ಏನು ತಿಳಿದು ರೋಹಿಣಿಯು ಮಾತನಾಡಿದಳು. ದಕ್ಷದೇವ, ನನ್ನ ಮನೆಯೇ ರೋಹಿಣಿಯ ಮನೆಯು. ನಿಮ್ಮ ಸುತೆಗಳ ಮಾತು ಕಬ್ಬಿನ ಮೇಲೆ ಜೇನಿಕ್ಕಿದಂತಾಯಿತು. ನಿಸಾಪತಿ, ನಿನಗೆ ನಿನ್ನ ಸತಿಯಲ್ಲಿರುವ ಪ್ರೇಮವು ಅಪಾರವಾದದ್ದು. ಹರಳಿರುವ ತಾವರೆಯ ಬಂಡನ್ನು ಸವಿಯಲು ಜೇನ್ ಕಾರಿಂದ ಸಂಚರಿಸುವ ಮರಿದುಂಬಿಯ ಪ್ರೇಮಕ್ಕಿಂತಲೂ ಮಿಗಿಲಾಗಿರುವುದು ನಿನ್ನ ಪ್ರೇಮ ರೋಹಿಣಿಯಲ್ಲಿ. ನೀ ನೋಡು ಜಾಲಬ್ರಹ್ಮ, ನನ್ನ ಜಾಮಾತನ ಮಂದಿರವನ್ನ.
ಮಂದಿರವು ಪಾವನವಾಗಿತ್ತು. ಜಾಲಬ್ರಹ್ಮದೇವ, ನಿಮ್ಮ ಮಾತುಗಳು ಶ್ಲಾಘ್ಯವು. ಆದರೆ ನಿಮ್ಮ ಈರೋರ ದಿವಸವೇ ಶುಭ ದಿವಸವು. ದಯಮಾಡಿ ನಮ್ಮ ಅರಮನೆಗೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವೆನು. ಬರುವೆನು ಚಂದ್ರಮ, ಬಹು ಸಂಭ್ರಮದಿಂದ ಬರುವೆನು. ಎಲ್ಲಿಯರು ಇನ್ನುಳಿದ ನನ್ನ ಪುತ್ರಿಯರು? ಮಾತಿನ ಸಂಭ್ರಮದಲ್ಲಿ ಮರೆತಿದ್ದನ ಪುತ್ರಿಯರು ಬರುವರೆಂದು. ಅವರು ಇಲ್ಲಿಲ್ಲ, ಎಲ್ಲಿಯೋ ಹೋಗಿರುವರು. ಅದು ನಿನಗೆ ತಿಳಿಯದೆ ಚಂದ್ರಮ? ತಿಳಿಯದು, ನನಗೆ ತಿಳಿಯದು. ಏನು? ನಿನ್ನ ಪತ್ನಿಯರ ವಿಷಯವು ನಿನಗೆ ತಿಳಿಯದೆ? ತಿಳಿಯದು ತಿಳಿಯದು ತಿಳಿಯದು. ಅಪ್ಪಾಜಿ, ನಮ್ಮ ಸಂಸಾರ ಚಕ್ರದ ಪರಿಭವ ನೋಡಲು ಬಂದ್ರ ಅಪ್ಪಾಜಿ? ಪರಿಭವ ಪರಿಭವ ದೇವರಾಕ್ಷಸರಿಂದ ಜಯಿಸಲು ಅಸಾಧ್ಯವಾದ ಕಾಲ ಭೈರವಿಯನ್ನು ತನ್ನ ದಕ್ಷ ಪಟ್ಟಣದ ವಜ್ರ ಬಂಧನಲ್ಲಿ ಬಂಧಿಸಿರುವ ಈ ದುರಧೀರ ದಕ್ಷ ಜಾತಿಯರಿಗೆ ಪರಿಭವ. ಯಾವ ಮಹಾವೀರನು ಗಳಿಗೆ ವಿವಾಹ ಮಾಡಿ ಅಜೇನಾಗಿರುವನೋ ಅಂತ ದಕ್ಷ ಜಾತಿಯರಿಗೆ ಪರಿಭವ. ನಾನೇ ನನ್ನ ಸಹೋದರ ಪರಿಭವಕ್ಕೆ ಕಾರಣಳಾಗಿರುವನು. ನಿನ್ನನ್ನು ಕೇಳಲಿಲ್ಲ, ನಿನ್ನ ಭಾಗ್ಯ ದೈವನಾದ ನಿನ್ನ ಪತಿಯನ್ನು ಕೇಳಿದೆ. ಚಂದ್ರಮ, ಇವರ್ಯಾರು? ನಿನ್ನ ಮುಂದೆ ರೋಸ್ತಿರೋ ಬಾಲಕಿಯರು. ಅವರು ನಿಮ್ಮ ಪುತ್ರಿಯಾದ ಪುಷ್ಪವತಿ ರೇವತಿಯರಲ್ಲವೇ? ಏನು? ನನ್ನ ಸುಜಾತಿಯರಾದ ಪುಷ್ಪವತಿ ರೇವತಿಯರು ನಿನ್ನ ಪತ್ನಿಯರಲ್ಲವೇ? ಯಾರಿಗ ಗೊತ್ತು ನನ್ನ ಪತ್ನಿ ಎಂದು? ಜ್ಞಾಪಕದಲ್ಲಿ ಚಂದ್ರಮ, ಈ ದಕ್ಷಪತಿ ಅರಸನು ನಿನಗೋಸ್ಕರವಾಗಿ ಮಯ ವಿಶ್ವಕರ್ಮನೆಂಬ ಬಡಗಿಯ ಭಿನ್ನಾಣ ಹಸ್ತದಿಂದ ನಿರ್ಮಿಸಿದನ ಆ ಕಲ್ಯಾಣ ಮಂಟಪವನ್ನು. ಅಲ್ಲಾಯಿತು ನನಗೆ ರೋಹಿಣಿಯ ವಿವಾಹ. ಇನ್ನು ಈ ರೋಹಿಣಿಯ ಪ್ರೇಮಕ್ಕಾಗಿ ಇನ್ನುಳಿದ ಸತಿಯರನ್ನು ನೆಪ ಮಾತಕ್ಕೆ ಒಲಿಸಿದನು. ಚಂದ್ರಮ, ನನ್ನ ಸುಜಾತಿಯರಿಗೆ
ಸಮಾನ ಧರ್ಮವನ್ನು ಕಲ್ಪಿಸಿಕೊಡಬೇಕೆಂಬುದೇ ಈ ದಕ್ಷ ಬ್ರಹ್ಮನ ಗಾಢವಾದ ಪ್ರತಿಜ್ಞೆ. ಇದನ್ನು ಮೀರಬಾರದು. ಮೀರಿದರೆ ದೀಕ್ಷಕ, ಸತಿಯರಿಗೆ ವಂಚನೆಯನ್ನು ಮಾಡಿದ ದ್ರೋಹಿ, ಕುಲ ವಿಘಾತಕ, ದಕ್ಷ ಸುಜಾತಿಯರಿಗೆ ಸಂತಾಪವನ್ನು ಬೀರಿದ ಭೇದಕ, ನೀನು ಮಾಡಿದ ಪ್ರೇಮ ವಿಚ್ಛೇದನಕ್ಕೆ ನಿನ್ನ ಶಿರಬಂಧನವೇ ಪ್ರಾಯಶ್ಚಿತ್ತ. ಕೊಲ್ಲುವೆನು ಸತಿ ವಂಚಕ, ನಾ ನಿನ್ನ ಕೊಲ್ಲುವೆನು ಸತಿ ವಂಚಕ. ಕೊಲ್ಲುವೆನು ಸತಿ ವಂಚಕ, ನಾ ನಿನ್ನ ಕೊಲ್ಲುವೆನು ಸತಿ ವಂಚಕ. ಸತಿಯರಿಗೆ ವಂಚನೆಯ ಮಾಡಿದ ಕೊಡು ಪಾಪಿ, ನಾ ನಿನ್ನ ಬಿಡಲಾರನು ಚಂದ್ರಮ. ಸತಿಯರಿಗೆ ವಂಚನೆಯ ಮಾಡಿದ ಕೊಡು ಪಾಪಿ, ನಾ ನಿನ್ನ ಬಿಡಲಾರನು. ಮುಕ್ಕಣ್ಣ ಮುರಾರಿಯ ದುರಾಗಿ ನಿಂತರು ಲೆಕ್ಕಿಸಲು ಈ ದತ್ತನ. ಮುಕ್ಕಣ್ಣ ಮುರಾರಿಯ ದುರಾಗಿ ನಿಂತರು ಲೆಕ್ಕಿಸಲು ಈ ದತ್ತನು. ಕೊಲ್ಲುವೆನು ಸತಿ ವಂಚಕ, ನಾ ನಿನ್ನ ಕೊಲ್ಲುವೆನು ಸತಿ ವಂಚಕ. ಸತಿಯರಿಗೆ ವಂಚನೆಯ ಮಾಡಿದ ಸ್ವರೂಪ, ನಾನಿನ್ನ ಬಿಡಲಾರೆನು. ಮುಕ್ಕಣ್ಣ ಮುರಾರಿಯ ದುರಾಗಿ ನಿಂತರು ಲೆಕ್ಕಿಸಲು ಈ ದತ್ತನು. ಮುಕ್ಕಣ್ಣ ಮುರಾರಿಯ ದುರಾಗಿ ನಿಂತರು ಲೆಕ್ಕಿಸಲು ಈ ದತ್ತನು. ಕೊಲ್ಲುವೆನು ಸತಿ ವಂಚಕ, ನಾ ನಿನ್ನ ಕೊಲ್ಲುವೆನು ಸತಿ ವಂಚಕ. ಕೊಲ್ಲುವೆನು ಸತಿ ವಂಚಕ, ನಾ ನಿನ್ನ ಕೊಲ್ಲುವೆನು ಸತಿ ವಂಚಕ. ಕೊಲ್ಲುವೆನು ಸತಿ ವಂಚಕ, ನಾ ನಿನ್ನ ಕೊಲ್ಲುವೆನು ಸತಿ ವಂಚಕ. ಸ್ಥಿರಳಾಗು, ಅಪ್ಪ, ಸ್ತಬ್ಧಳಾಗು, ದಯಮಾಡಿ ಪತಿ ಅಪರಾಧವನ್ನು ಕ್ಷಮಿಸು. ಪತಿಯೊಡನೆ ಸ್ಥಿರವಾಗು. ಪತಿ ಪ್ರೇಮಿಯಾಗಲಿ ದ್ರೋಹಿಯಾಗಲಿ ಸತಿಯರಿಗೆ ಪತಿಯೇ ಪರದೈವ ಅಪ್ಪಾಜಿ. ಅವರ ಅಪರಾಧ ಎಲ್ಲವೂ ನನ್ನ ಭಾಗ್ಯಕ್ಕೆ ವಿರೋಧವಾಯಿತೆ. ಅಪ್ಪಾಜಿ, ನನಗಾಗಿ, ನನ್ನ ಪ್ರಿಯ ಸಹೋದರಿಗಾಗಿ, ನನ್ನ ಮಾಂಗಲ್ಯದ ಉಳಿವಿಗಾಗಿ ದಯಮಾಡಿ ಪತಿ ಭಿಕ್ಷದಾನ ಮಾಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಪತಿದಾನ ಶಾಂತನಾಗು ದಕ್ಷದೇವ, ನಿನ್ನ ಮುದ್ದು ಮಕ್ಕಳ ಮುಖನಾರು ನೋಡು. ಇದೊಂದು ಬಾರಿ ಕ್ಷಮಿಸು. ನಿನ್ನ ಸೂತಿಯರಿಗೆ ಪತಿದಾನವನ್ನು ಮಾಡು. ಪತಿದಾನ, ಪತಿದಾನ ಯಾರಿಂದ ಯಾರಿಗೆ ಪತಿದಾನ ಚಂದ್ರಮ? ವಜ್ರಶಿಲೆಯಂತೆ ಬೇದಲು ಅಸಾಧ್ಯವಾದ ಈ ದಕ್ಷ ಬ್ರಹ್ಮನ ಪ್ರತಿಜ್ಞೆಯನ್ನು ಮೀರಿದ ದ್ರೋಹಿ, ಷೋಡಶ ಕಲಾವಿದನೆಂದು ಹೆಸರಾಂತ ನಿನ್ನ ಸೌಂದರ್ಯ ಶರೀರವು ಕೇವಲ ರೋಹಿಣಿಯಲ್ಲಿ ಮೀಸಲಾಗಿದೆ. ಪ್ರೇಮವೇ ಪರದೈವವೆಂದು ನೆಂಬಿದ ನಿನ್ನ ಪ್ರೇಮ ಶರೀರವು ಕಳಹೀನವಾಗಲಿ. ಅವೆಲ್ಲ ಅವರಗರ್ ಅಧಿಪತಿಯ ಎಡೆ ಎತ್ತಿ ತಲೆ ಎತ್ತಿ ಅಧಿಪತಿಯ ಶೃಂಗಾರ ವೇಣಿ ಅಧಿಪತಿಯ ಶೃಂಗಾರ ವೇಣಿ ದೌರ್ಭಾಗ್ಯನಾದ ಚಂದ್ರಮ, ನಿನ್ನ ಆಸಪಾಸಗಳೆಲ್ಲವೂ ಮರಿಚಿಕ್ಕಿ ಜಲದಂತೆ ನಾಶವಾಯಿತೆ. ಗೊಂಬೆ ಆಟಕ್ಕೆ ಕುರುಡರು ಅಂಗಡಿ ಬೀದಿಯಲ್ಲಿ ನೆರೆದವರು ನಗುವಂತೆ ನಗುವರ ನನ್ನನ್ನು ನೋಡಿ. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆದು ಮಣ್ಣಿನಲ್ಲಿ ನಲಿದು ಮಣ್ಣುಗೂಡಿದ ಮಹತ್ವರಾದ ವಿಷಯನಂದ ಪ್ರೇಮ ಭರಿತನಾಗಿದ್ದ ಚಂದ್ರಮನು ಇಂದಿನ ದಿವಸ ಮಣ್ಣಿನ ಗೊಂಬೆ. ತಿಳಿದು ನೋಡಲು
ರಕ್ತ ಮಾಂಸಗಳ ನೆಲೆಯ ತಿಳಿದು ನೋಡಲು ರಕ್ತ ಮಾಂಸಗಳ ನೆಲೆಯ ತೊಳೆಯದೆರೆ ದುರ್ಗಂಧವಳೆಯುವ ಹಸಿದೊಗಲ ಕಳವಳಿಸದಿರು ನವರಂಧ್ರಗಳ ತನುವಿದ ನೋಡೆ ಕಳವಳಿಸದಿರು ನವರಂಧ್ರಗಳ ತನವಿದ ನೋಡೆ ಕಳವಳಿಸದಿರು ನವರಂಧ್ರಗಳ ತನವಿದ ನೋಡೆ ಕಳೆ ಪ್ರೇಮವ ಬಯಸದಿರು ನೆನೆಸಿವ ಪದಾಬ್ಧವನು ಚಂದ್ರಮಾ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅದ್ಯಾವ ಅದೃಶ್ಯವಾಣಿ ಸುರಗಂಧರ್ವರ ಸೌಂದರ್ಯ ಮಂದಿರದಲ್ಲಿ ನನಗೋಸ್ಕರವಾಗಿ ಚಂದ್ರಮ ಶಿವನಾಮವನ್ನು ನುಡಿಯುತ್ತಿರುವರು. ಅವನೇ ಪರಮೇಶ್ವರನು. ನನ್ನ ಪರಿಭವವನ್ನು ನೋಡಿ ನಗುತ್ತಿರುವೆಯಾ? ನಗು ನಗು. ನಾಗಭೂಷಿತನಾದ ನಿನ್ನನ್ನು ಮೊರೆ ಹೋಗುವೆನು. ಹಾಗಲಾದರೂ ನಿನಗೆ ದಯಬಾರದೇ ಶಂಕರ, ದಯಬಾರದೇ ಶಂಕರ. ದೇವಾದಿ ಸುರವರ ಸೌಭಾಗ್ಯ ಜಯಿಸಿ ಮೆರೆವನು ದೇವಾದಿ ಸುರವರ ಸೌಭಾಗ್ಯ ವರದಿ ಬಂದಿಸಿ ಚಂದ್ರದೇವನ ಸುರದಿ ಮಾತಿಸಿ ಪಾಪಿ ನೇತ್ರವ ಸದಮಲಾತ್ಮಕರ ಸದನಕ್ಕೆ ಮಿಗಿಸಿ ಸದಮಲಾತ್ಮಕರ ಸದನಕ್ಕೆ ಮಿಗಿಸಿ ದೂರ ದೂರ ದಿಸಿರವರಿದು ಮೆರೆದ ದೇವಾದಿ ಸುರವರ ಸೌಭಾಗ್ಯತೆ ಸುರವರ ಸೌಭಾಗ್ಯತೆ ಸೌಭಾಗ್ಯತೆ. ದಕ್ಷ ಬ್ರಹ್ಮನ ಹಲವಾರು ಸುತೇರಿಗಿಂದು ಅವಿಶ್ರಾಂತನು ಕಲ್ಪಿಸಿದ ದ್ರೋಹಿ ಚಂದ್ರಮ ಧರ್ಮ ವಿಜಯಕ್ಕಾಗಿ ಮೀಸಲಾಗಿರುವ ಪ್ರೇಮ ವಿಲಾಸಗಳನ್ನು ಹರ್ದಮ ವಿಜಯಕ್ಕಾಗಿ ಮಾರ್ಪಡಿಸಿದೆ. ತನ್ನ ಮಹತ್ವಾಕಾಂಕ್ಷೆಯನ್ನು ರೋಹಿಣಿಯ ಸರಸ ಮಂಟಪದ ಮೇಲೆ ಪ್ರತಿಷ್ಠೆ ಮಾಡಿ ಮತ್ತೆ ಕೈ ಹಿಡಿದ ಪತ್ನಿಯರಿಗಿಂದು ವಂಚಿದ ವಂಚಕ ಚೆಲುವಾಂತ ಚಂದ್ರಮನ ಕಿರಣಗಳಿಂದು ಒಂದೊಂದಾಗಿ ಹಾರಾಡುತ್ತಿರೋದ ದಕ್ಷ ಬ್ರಹ್ಮನ ಧಾವಾಗ್ನಿಯ ಟೋಪ. ಹೋಗು ಹೋಗು, ನಿನ್ನ ಸುಂದರವಾದ ಶರೀರವನ್ನು ಸಮಾಧಿಯಲ್ಲಿ ಊತಿಟ್ಟು ನಲಿದಾಡಲೆಂದು ಬೇತಾಂಗಳಂ ಹಿಂಬಾಲಿಸುತ್ತಿದ್ದ ಜಾಲಬ್ರಹ್ಮನಲ್ಲಿ ಅದೋ ಬರುತ್ತಿರುವನು. ಬಂಧಿಸಿ ಚಂದ್ರದೇವನ ದುರದಿ ಮರ್ದಿಸಿ ಪಾಪಿ ನೇತ್ರವ ಬರದು ಬಂಧಿಸಿ ಚಂದ್ರದೇವನ ದುರದಿ ಮರ್ದಿಸಿ ಪಾಪಿ ಸದಮಲಾತ್ಮಕರ ಸದನಕ್ಕೆ ಮಿಗಿಸಿ ಸದಮಲಾತ್ಮಕರ ಸದನಕ್ಕೆ ಮಿಗಿಸಿ ದೂರ ದೂರ ದಿಸಿರವರಿ
ಹಿಂಬಾಲಿಸುತ್ತಿದ್ದ ಜಾಲಬ್ರಹ್ಮನಲ್ಲಿ ನಿಧಾನಿಸಲೇಕೆ ಜಾಲಬ್ರಹ್ಮ? ದಕ್ಷ ಬ್ರಹ್ಮನ ಅಂತರಂಗದ ರಾಯಭಾರಿಯಾದ ಅದೊಂದು ಆಶ್ರಮದಲ್ಲಿ ತಳುವಾಗಿತ್ತು. ತಳು ಮಾಡಬೇಡ. ತಳಿಸುತ್ತಿದ್ದ ಶೀತಕರಣಗಳಿಂದ ತಾನುವಿಂದು ಮರಳಾಯಿತು. ಹೋಯಿತು ಇನ್ನೇಕೆ ರೋಗಿಣಿ ಭಾಗ್ಯ. ಭಾಗ್ಯದ ರತ್ನನಿಂದು ಭೂಗರ್ಭದಲ್ಲಿ ಬೆಂದು ಹೊರಡಾಡುತ್ತಿದೆ. ನಲಿದಾಡುತ್ತಿರುವ ಗಂಧರ್ಪತಿ ವಸುನ ಅತೀತರಾದರ ಕ್ಷೇಮ. ಆ ಕ್ಷೇಮ ಮಂದಿರ ನೋಡಲು ನಾವೀಗಲೇ ಹೊರಡೋಣ. ಆಗಬಹುದು. ಮೈತ್ರಿ ನಮಗಾಗಿತ್ತು. ಮನೆದೊಳಗೆ ಮನೆ ಬೆಳೆದಿತ್ತು, ನಮ್ಮಾಸೆ ಕೈಗೂಡಿತು. ಶುಭ ವೇಳೆ ಬಂದಾಗಿತ್ತು. ದೇವ ದಿನಕರನ ಶುಭ ಚಿಂತನ, ಎಲ್ಲೆಲ್ಲೂ ವನಮಾತೆಯ ತೋರಣ. ದೇವ ದಿನಕರನ ಶುಭ ಚಿಂತನ, ಎಲ್ಲೆಲ್ಲೂ ವನಮಾತೆಯ ತೋರಣ. ನಮ್ಮ ಜೀವನ ಉಲ್ಲಾಸ
ಕೋಮಲವಾಗಿ ಹರಳುತ್ತಿದ್ದ ನಿನ್ನ ಮುಖವು ಏಕೆ ಹೇಮಂತ ಋತುವಿನ ತಾವರೆಯಂತೆ ಹಿಂದಗಿತ್ತಿರುವುದು? ಇಂದು ನನಗೊಂದು ಸ್ವಪ್ನ, ಅದೊಂದು ಅಶುಭ ಸೂಚಕ. ವಸಂತ ಋತುವಿನ ತಾವರೆಯಂತೆ ಕೋಮಲವಾಗಿ ಹರಳುತ್ತಿದ್ದ ನಿನ್ನ ಮಗು ಏಕೆ ಹೇಮಂತ ಋತುವಿನ ತಾವರೆಯಂತೆ ಹಿಂದೆಗಿತ್ತಿರುವುದು? ಪ್ರಾಣೇಶ್ವರ, ಇಂದು ನನಗೊಂದು ಸ್ವಪ್ನ, ಅದೊಂದು ಅಶುಭ ಸೂಚಕ. ಆ ಅಶುಭ ಸೂಚನೆಗೆ ವಿರಮಣಿಯರು ಎಂದೆಂದಿಗೂ ಹಿಂದೆಗೆಬಾರದು. ಹಿಂದೆ ಇರಲಿಲ್ಲ ಸ್ವಾಮಿ, ಅದೊಂದು ಶೃಂಗಾರಕ್ಕೆ ತಡೆಗಟ್ಟಿರುವುದು. ತಡೆಗಟ್ಟಲೇಕೆ? ತಡೆಗಟ್ಟಿರುವುದು ನನ್ನ ಸಹೋದರಿಯಾದ ರೋಹಿಣಿಯನ್ನು ನೆನೆದು ನೆನೆದರ ಕಿರಿಯ ಪತ್ನಿಯಲ್ಲಿ ಪಾತಕವನ್ನು ಹೊಡಿಗಟ್ಟುವುದು ಕಷ್ಟವಾಗಿತ್ತ ಚಂದ್ರಮನಿಗೆ? ಚಂದ್ರನಂತೆ ಚಲಿಸಿ ಬರುತ್ತಿರುವುದ ಒಂದು ಮುಂಬೆಳಕು. ಆ ಬೆಳಕಿನ ಭಾಗ್ಯವೇ ಜಾಮಾತ ಭಾಗ್ಯ. ಆ ಬೆಳಕಿನ ಭಾಗ್ಯವೇ ಹೇಳಿ ಅಂದ್ರೆ ಬಾರನ್ನ ಚೆಲುವೆ ಸೇರನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ. ಆಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಆಯಾಗಿದೆ. ಸ್ವಾಮಿ, ಸಮಾಧಾನವಾಗಿ ಸ್ವಾಮಿ. ಬೆರೆಯೋಣ ಬಾರೆ ಪ್ರಾಣೇಶ್ವರ, ಇಷ್ಟೊಂದು ಆತರ ಒಳ್ಳೇದಲ್ಲ. ಬಾರನ್ನ ಚೆಲುವೆ ಸೇರೆನ್ನ ಒಲವೇ ಸುಗವೊಂದು ಕ್ಷಣವಾಗಿದೆ. ಆಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಆಯಾಗಿದೆ. ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡದಿ ತಾನಾಚಿತ. ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡದಿ ತಾನಾಚಿತ. ಬೇಯಾವ ನೋಟ ತಾನೋಡದೆ ಬೇರ್ಯಾವ ನೋಟ ತಾನೋಡದೆ ನಿನ್ನಂದವನ್ನು ತಾ ತುಂಬಿದ ಪದ್ಮ. ಪ್ರಾಣೇಶ್ವರ, ನಿನ್ನಂದವನ್ನು ತಾ ತುಂಬಿದ ಬಾರನ್ನ ಚೆಲುವೆ ಸೇರಿನ ಒಲವೇ ಯುಗವೊಂದು ಕ್ಷಣವಾಗಿದೆ. ಆಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಆಯಾಗಿದೆ. ಮೈ ಮನಸ್ಸು ಆಯಾಗಿದೆ. ಮೈ ಮನಸ್ಸು
ತಾಯಾಗಿ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇದು ನನ್ನನ್ನು ನೋಡಿ ಇನ್ನೂ ನೋಡ್ತಾ ಇದ್ದೀನಲ್ಲ, ಎಲ್ಲಿ ಕತ್ತು ಬದುಕಿಸ್ಕೊಂಡಿದ್ದೀರಲ್ಲ, ಬೊಗ್ಗಿಸ್ಕೊಂಡು ನೋಡಿದ್ನಲ್ಲ, ಬಗ್ಗಿಸ್ಕೊಂಡು ನೋಡ್ಬಾರ್ದು, ಎತ್ತು ಬಿಟ್ಟು ನೋಡ್ಬೇಕು, ಹಾ? ಎತ್ತಿ ಎಲ್ಲ ನೋಡ್ಬೇಕು. ತಗೋ ನೋಡಿದ್ನಲ್ಲ, ನೋಡಿಲ್ಲ ಎಲ್ಲ ಸುತ್ತ ನೋಡ್ತೀನಿ. ಹಾ, ಗಂಡ ಅಲ್ವಾ? ಬಾರಿ ಚೆಲುವ, ಸೇರಿಲ್ಲವೆಲ್ಲವ, ಜಗವೆಲ್ಲ ಚೆಲುವಾಗಿದೆ. ಬಾಳೋಡು ಬಾಳ, ಆಕಾಶ ತಾಣ, ಕೈಮನಸ್ಸು ಹೀಗೆ ಭಾರತ್ ಹೋಗಿದ್ಯಾ? ತುಂಬಾ ಅರ್ಥ ಮಾಡ್ಕೊಂಡು ಬಂದ್ರೆ ನಿಮ್ಮ ಅಪ್ಪ ಬಂದ್ರೆ ಹೇಳಿ. ಹಾ, ದಕ್ಷ ದೇವರಿಗೆ ನಮಸ್ಕರಿಸಬೇಕು. ಜನಕನಿಗೆ ನಮಸ್ಕರಿಸುವೆನು. ಶುಭವಾಗಲಿ ದಂಪತಿಗಳಿಗೆ. ಸಂಬಳ ಆಗಿರುವೆ ಏಕೆ ಮಗಳೇ? ಮೂಲ ಸ್ವಪ್ನವನ್ನ ಕಂಡಳ ನಿಮ್ಮ ಮಗಳು. ಹೊಳಲೇಕೆ ಅದಕ್ಕೆ? ನೈಜ ಭಾವದ ಸುದ್ದಿ, ಸ್ವಪ್ನ ರಂಗದ ಬೀಡು, ಮಳೆ ಬೂಂದಿದ ನಿಂದು ಇಂದುವರು ಶೀತಕರಣಗಳಾಗಿದ್ದೆಂದ ಶಾಪ. ಅಯ್ಯೋ, ಹಾಗಾದ್ರೆ ನನ್ನ ಸಹೋದರಿ ಆದ ರೋಹಿಣಿಯ ಗತಿ ಏನು ಜನಕ? ಗತಿಗೆಟ್ಟು ನಿಂತಿರುವಳ ಗಂಡನ ಪಕ್ಕದಲ್ಲಿ. ಕೆಲದಲ್ಲಿಲ್ಲವೇ ತಂಗಿಯರು? ತಂಗಿಯರ ದ್ರೋಹ, ರೋಹಿಣಿಯ ಮೋಹ ಏಡು ಎಡೆ ಮಾಡಿ ತಿನ್ನಿಸಿತು ಕಷ್ಟವನ್ನು. ಕಷ್ಟಕ್ಕೆ ಶ್ರಮವಿಲ್ಲವೇ? ಇಲ್ಲ. ಮೇರುಗಿರಿ ಕೀಳಾಗಿ ಉರುಳಿದರು, ಸಪ್ತ ಸಾಗರಗಳು ಬತ್ತಿದರು, ಬ್ರಹ್ಮ ವಿಷ್ಣು ರುದ್ರಾದಿಗಳು ಬಾಯ್ಬಿಟ್ಟು ಕೂಗಿದರು. ಈ ದಕ್ಷ ಬ್ರಹ್ಮನ ಮಹತ್ವಾಕಾಂಕ್ಷೆ ಈಡೇರಿಸಲೇಬೇಕು. ಅದಿರಲಿ ವಸುಂಧರ, ನೀನಿಂದು ಕ್ಷೇಮವೇ? ಕ್ಷೇಮವಾಗಿರುವನು. ದಕ್ಷಪತಿ ಆಶೀರ್ವಾದ ಬಲದಿಂದ ಸುಕ್ಷೇಮ. ಬಾಪು ಮಗಳೇ, ಹೋಗಿ ಬರಲೇ? ಪಡಿಗಟ್ಟಲಾರೆನು ಪಿತನ ಆಶೀರ್ವಾದಕ್ಕೆ. ಆಶೀರ್ವಾದ ಮಸ್ತ್. ಪದ್ಮ, ಪದ್ಮ, ನಿಮ್ಮ ತಂದೆಯವರ ಆಗಮನದಿಂದ ಅದೊಂದು ಆಶ್ರಮದಲ್ಲಿ ಪಾವನವಾಗಿತ್ತು. ಹೌದು ಪ್ರಾಣೇಶ್ವರ. ಮಂದಾರವು ನೀ ನನ್ನ ಪ್ರೇಮದ ಸುಮರಾಣಿ, ನನ್ನಲವೇ ಓಡಿ ಬಾ, ನನ್ನಲವೇ ಓಡಿ ಬಾ, ನನ್ನಲವೇ ಓಡಿ ಬಾ.
ನಾಗಭೂಷಣನಿಗೆ? ನಲ್ಲ ದೇವಿ, ನೋಡಿದೆ. ನಲಿದಾಡಿ ನಮಿಸುತ್ತಿರುವ ಆ ನಲ್ಲ ಹಂಸನಿ. ನಲ್ಲ ದೇವಿ, ನೋಡಿದೆಯಾ? ನಲಿದಾಡಿ ನಮಿಸುತ್ತಿರದ ಆ ನಲ್ಲ ದೇವನಿಗೆ ಆ ಮಾನಸ ಸರೋವರದಲ್ಲಿ ಪತಿ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜಹಂಸನಿ ಭಾಗ್ಯವೇ ಭಾಗ್ಯದೇವ? ಹತ್ತ ನೋಡು ಭಾವಾನಿ, ಆ ಭವ್ಯ ಸರೋವರದ ಕನಕ ಮಿಶ್ರಿತವಾದ ತಾವರೆಯ ತಂಪಾದ ಬಂಡನ್ನು ಸವಿಯಲು ಬರ್ತಿರುವ ಆ ದುಂಬಿಗಳ ಪ್ರಣಯ ಗೀತೆ, ಅದೊಂದು ವಿಶ್ವ ಜಗತ್ತಿನ ಆಧಾರ ಸಂಭವ. ಕನಕಾದ್ರಿಯ ಓಂಕಾರನಾದ. ಆ ಓಂಕಾರ ನಾದದಿಂದಲೇ ನೀ ಅಮರದೇವನಾದಿ. ನಿನ್ನ ಭಜಿಸಿದ ಭಕ್ತಿಯಿಂದಲೇ ನಾ ಅಮರದೇವಿಯಾದೆ. ಮೆಚ್ಚಿದನೋ ಮನಸಾರ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ವಿಂದ್ರಾದಿ ದಶಾಭಿಮುಖದಿಂದ ಚಂಡಮಾರತನೆಂಬ ಬಿರುಗಾಳಿಗೆಂಬ ಸಿಲುಕಿ ಮೊರದೇಳುತ್ತಿರುವ 2 ಪಾತಾಳ ಸರ್ಪಗಳೆಂಬ ಕವಿಸುತ್ತಿರುವ ಮಿಂಚುಗಳ ಎಣಿಕೆಯಂತೆ ಗಂಗಾ ಪ್ರಭಾಗದಲ್ಲಿ ತನ್ನೆರಡು ಸೊಂಡಿಲಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರಾನಿಗಳನ್ನು ಮೇಲಕ್ಕೆ ಎಸೆಯುತ್ತಿರದ ಆ ನೀರಾನಿಗಳನ್ನು ನೋಡು. ಆ ಮಾನಸ ಸರೋವರು ನನ್ನ ಪಿತಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತದೆ. ಅದಿರಲಿ, ನೀವೇಕೆ ವೇಷವನ್ನು ಧರಿಸಿರುವಿರಿ? ಇದೊಂದು ನಿನ್ನ ನೆಚ್ಚು ಮೆಚ್ಚು ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ನಿಶ್ಚಯ. ಗುರುಲಿಂಗ ಜಂಗಮನು ನೀನೆಂದು ಗುರುಲಿಂಗ ಜಂಗಮನು ನೀನೆಂದು ಉರುದೆರೆದ ಪದ್ಮ ರುದ್ರಾಕ್ಷಿ ಮಾಲೆ ಭೂಷಿತಳಾಗಿ ವರಕಾವ್ಯಂ ಶೋಭಿಸುತ್ತೇನು ನಾ, ವರಕಾವ್ಯಂ ಶೋಭಿಸುತ್ತೇನು ನಾ, ವರಕಾವ್ಯಂ ಶೋಭಿಸುತ್ತೇನು ನಾ, ಪರಮ ಪಾದೋದಕ ಪ್ರಸಾದದಿ ಭಜಿಸಿದೆನು ನಾ. ಭಕ್ತಿಯಿಂದ ಭಜಿಸಿದ ನೀನು ಓರ್ವಳೆ ಶಿವಭಕ್ತಿ ಆದೆ. ಭಕ್ತಿಯಿಂದ ಬಂದಿತೆ ಭಾಗ್ಯಸ್ಸು ದೈವ ನಿನ್ನಿಂದ. ನೀನಲ್ಲವೇ ಆದಿ ಪುರುಷನಾಗಿ ಅನಂತ ಜೀವಗಳಲ್ಲಿ ಉಕ್ಕಿ ಮೇರುತ್ತಿರೋ ಸ್ವಾಮಿ, ನಿನ್ನ ನೆಲೆಯನ್ನು ಕಂಡವರಾರು ದೇವ? ನೀ ಕಾಣನಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತಳಾಗಿ ನಾನಂತ ನಿನಗೊಂದು ರೂಪವನ್ನು ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿನ್ನ ನಿಜ ರೂಪ ಕಾಣುವ ಬಗೆ ಹೇಗೆ ಪರೇಶ? ಭಕ್ತಿ ಇಲ್ಲದೆ ಕಾಣಬಾರದೆ ನನ್ನ ನಿಜ ರೂಪ. ಭಕ್ತಿಯಿಂದ ಭಜಿಸಿದ ಆತನೇ ಕೈಲಾಸ ವಾಸವೇ ರಾಜೇಶ್ವರಿ. ರಾಜೇಶ್ವರಿ ಗೌರಿ ಮಾತುರೆ ಗೌರಿ ಸೋದರಿ ದೀಪ ಗೌರಿ ಬಾತುರೆ ಗೌರಿ ಸೋದರಿ ದೀಪ ಗೌರಿ ಬಾತುರೆ ಗೌರಿ ಸೋದರಿ. ಸೂರ್ಯ ಚಂದ್ರಸಿ ಶಾಂತಿ ಕಾಂತಳೆ ನೋಡು ಚೆನ್ನಯ್ಯ. ಸೂರ್ಯ ಚಂದ್ರಸಿ ಶಾಂತಿ ಕಾಂತಳೆ ನೋಡು ಚೆನ್ನಯ್ಯ. ಸೂರ್ಯ ಚಂದ್ರಶ್ರೀ ಶಾಂತಿ ಕಾಂತಾಳೆ ನೋಡು ಎನ್ನಯ್ಯ.
ಕಾಂತಳೆ ನೋಡು ಎನ್ನಯ್ಯ ಸೂರ್ಯ ಚಂದ್ರಸಿ ಶಾಂತಿ ಕಾಂತಳೆ ನೋಡು ಎನ್ನಯ್ಯ ಮುಮುಕ್ಷು ಮಣಿಗುಣ ಸತಿವತ ನಾಜಿಪ್ಪ ಗೌರಿ ಬಾಸುರೆ ತೋರಿಸೋ ಗೌರಿ ರಮಣಿ ಶಾಂತಿ ಪೀಠಮ್ಮ ಕಂಡು ನೋಡು ಗೌರಿ ರಮಣಿ ಶಾಂತಿ ಪೀಠಮ್ಮ ಕಂಡು ಕಾಣದ ಕಾಂತೆ ಮೋಕ್ಷವ ಶಾಂತಿ ಬೇರುತ್ತ ಕಂಡು ಕಾಣದ ಕಾಂತೆ ಮೋಕ್ಷವ ಶಾಂತಿ ಬೇರುತ್ತ ಕಂಡು ಕಾಣದ ಕಾಂತೆ ಶಾಂತಾಳೆ ನೋಡು ಎನ್ನಯ್ಯ ಕಂಡು ಕಾಣದ ಕಾಂತೆ ಮೋಕ್ಷವ ಶಾಂತಿ ಬೇರುತ್ತ ಮುಮುಕ್ಷು ಮಣಿಗುಣ ತನಿಗುಣ ನಾಜಿಪ್ಪ ಗೌರಿ ಬಾಸುರೆ ತೋರಿಸೋದರಿ ರಾಜಿಪ್ಪ ಗೌರಿ ಬಾಸುರೆ ತೋರಿಸೋದರಿ ಸೌರಿಸೋದರಿ ಸಾಂಬವಿ ಸತ್ವಾಸನ ಚೆಲುವಾದ ಕಿರಣಗಳನ್ನು ಚೆಲಿಸಿ ಬರ್ತಿರುವ ಆ ಪ್ರಕಾಶವು ಓರ್ವ ಪ್ರಕಾಶನೆಂದು ಬರುವಿಕೆಯನ್ನು ತೋರುತ್ತದೆ. ಬೆಂಗದರಾಗಿದ್ರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ಋಂಗದರಾಗಿದ್ರೆ ಬೆರೆತಿತ್ತು ಬೆಳೆದುಗಳು. ಅವರಲ್ಲದಡೆ ಅವನಿಂದ ನನ್ನ ಸಹೋದರ ಶೌರ್ಯು ನಿಶ್ಚಯ ಶೌರ್ಯ ರಜತ ಬಂಡೆ ಮೇಲೆ ತನ್ನ ಶಾಸಿರಾದ ಕಿರಣಗಳನ್ನು ಚೆಲಿಸುತ್ತಾ ಅದೆಷ್ಟು ಬರಚಿಗೆ ಜಲದಂತೆ ಒಳಿತಿರುವುದು. ಎಷ್ಟಾದರೂ ಅವನಲ್ಲವೇ ಗೌರಿ ಸಹೋದರ, ನೀನೆಲ್ಲವೇ ಗೌರಿ ಸಹೋದರಿ. ಆ ನಿನ್ನ ಸಹೋದರನ್ನು ಬನ್ನಿಸಲೆಂದು ನೀನೆಲ್ಲವೇ ಗೌರಿ ಸಹೋದರಿ. ನಿನ್ನ ಸಹೋದರನ್ನು ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಹಾಗೆ ಆಗಲಿ, ಬನ್ನಿ ಸ್ವಾಮಿ. ಮಹಾದೇವನ ಕರುಣಾಕಾಂತನ ಮಹಾದೇವನ
ಸೊಬಗಿನ ಸಿರಿಯ ಶೃಂಗಾವಳಿಯ ಸೊಬಗಿನ ಸಿರಿಯ ಮಹಾದೇವನೇ ಕರುಣೆ ಮಹಾದೇವನೇ ಅಂಗದಾರನೆ ಜಂಗಮ ರೂಪನೆ ಅಂಗದಾರನೆ ಜಂಗಮ ರೂಪನೆ ಮಂಗಳ ನೀಡುವ ಮಂಗಳ ನೀಡುವ ಲಿಂಗಾರಾಧನೆ ಮಹಾದೇವನೇ ಕರುಣಾಕಾಂತನೇ ಮಹಾದೇವನೇ 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 ಪರಮಾತ್ಮನಿಗೆ ನಮಸ್ಕರಿಸುವೆ. ಚಕ್ರಧಾರಿ ನಿನಗೆ ಮಂಗಳವಾಗಲಿ. ಅಣ್ಣ ಬಹು ಸಂಭ್ರಮದಿಂದ ಕೈಲಾಸಿಗೆ ಬರಲು ಕಾರಣವೇನು? ಬನ್ನಿ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಸಹೋದರಿ, ಕಗ್ಗಲಿನಂತೆ ಕಠಿಣವಾದ ಈ ಕಲ್ಲನ್ನು ಪೀಠವೆಂದು ಕುಳ್ಳರಿಸುವೆಯಾ? ಅಣ್ಣ ನೀನಾದರೂ ಲಕ್ಷ್ಮೀಪತಿ, ಸುಖ ಸಂಪತ್ತನ್ನು ಅನುಭವಿಸುತ್ತಾ ನಿನ್ನ ಮನೆಯಲ್ಲಿ ಸುಖಿಯಾಗಿರ್ವಿ. ಈ ನನ್ನ ಸ್ವಾಮಿಯು ನನ್ನನ್ನು ಈ ಗೊಯ್ಲಿರಿಸಿ ಮನೆ ಬಂದಂತೆ ಈ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕಾರ್ಯದಲ್ಲಿ ನಿರಂತರಾಗಿದ್ದಾರೆ ಅಣ್ಣ. ಏಳು ಸತಿ ಏಳು, ಇನ್ನೇನು ಹೇಳಬೇಕು ಅದನ್ನೆಲ್ಲನೂ ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಒಡ ಹುಟ್ಟಿದರ ಸಂಬಂಧ ರಕ್ತ ಸಂಬಂಧದಿಂದ ತುಂಬಿರುವುದು. ಒಂದು ಸೆರೆ ರಕ್ತ ಎರಡು ದೇಹಗಳಲ್ಲಿ ಸಂಚರಿಸುವಾಗ ಅದನ್ನೇನು ವರ್ಣಿಸಬೇಕು ಪರಮಾತ್ಮ? ಆಗಲ್ಲ ಸತಿ, ತಂದೆಯ ಮನೆಯ ಸಿರಿ ಸಂಪತ್ತುಗಳಿಂದ ಮೆರೆಯುತ್ತಿದ್ದ ಸ್ತ್ರೀಯರು ಲಗ್ನವಾದ ಮನೆಯನ್ನು ಅಲ್ಲಗಳಿಯರು. ಅಣ್ಣ ತಮ್ಮಂದಿರು ಕಂಡರೆ ಅರ್ಧ ಪ್ರಾಯ, ಅಪ್ಪ ಅಮ್ಮಂದಿರು ಕಂಡರೆ ಪೂರ್ತ ಪ್ರಾಯ. ತಂದೆಯ ಮನೆಗೆ ಹೋದರೆ ಪುರುಷ ಪ್ರಾಯ. ಪತಿಯ ಮಂದಿರಕ್ಕಿಂತಲೂ ತಂದೆ ಮನೆ ಮೇಲೆಂದು ಹೊಗಳುವರು. ಅದೊಂದು ಸ್ತ್ರೀಯರ ನೈಜವಾದ ತಂದೆ ಮನೆ ಸೌಭಾಗ್ಯವಲ್ಲವೇ ದೇವ? ಯಾವ ಸೌಭಾಗ್ಯವಾದರೂ ನಿನ್ನ ಸೌಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದ ನೀನಲ್ಲವೇ ನಿತ್ಯ ಸುಮಂಗಲಿಯು. ಕೇಳಿದೆ ಸತಿ ನಿನ್ನ ಸಹೋದರನ ಮಾತನ್ನು. ನನ್ನ ಮಾತು ನನ್ನ ಭಾಗ್ಯ. ನಮ್ಮಿರುವರ ಬಾಂಧವ್ಯವೇನು ಭೂತೇಶ. ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ ಮಾತು ಅಣ್ಣ ತಂಗಿಯರ ಸಲುಗೆ ಮಾತಾಗಿರೋದು ಸರ್ವೇಶ್ವರ. ಅದಿರಲಿ ಕ್ಷೀರಸೈರ, ನೀನು ಬರುವಿಕೆಯನ್ನು ನೋಡುತ್ತಿದ್ದರೆ ಏನೋ ಕಾರ್ಯ ಗೌರವ ಸೂಚಿಸುತ್ತಿರುವುದು. ಆದರೂ ನಿನ್ನನ್ನು ನೋಡಿದ್ದಾಯ್ತು. ದಕ್ಷಸುತಿರ ಇವಾಗ ಮಂಟಪದಲ್ಲಿ ನೋಡಿದ್ದ ಆರಾಮ್ಯವು ಬ್ರಹ್ಮದೇವನು ಇಲ್ಲಿಗೆ ಬಾರಲೇ ಇಲ್ಲ. ಅತ್ತ ನೋಡು ಜಗದೀಶ್ವರ, ಕನಕಾದ್ರಿಯ ತಪ್ಪಲಿನಿಂದ ಬಹು ಸಂಭ್ರಮದಿಂದ ಬ್ರಹ್ಮದೇವನು ಇತ್ತಲೇ ಬರುತ್ತಿರುವನು. ವರನಾಗಭೂಷ ನಂದಿಯ ವಾಹನ ನಡನ ವಿಹಾರ ಗೌರಿ ವರಲೋಲ ನಿರಂಜನ ಗೌರಿ ವರಲೋಲ ದೇವಾ. ಗೌರಿ ವರಲೋಲ ನಿರಂಜನ ಗೌರಿ ವರಲೋಲ ದೇವಾ. ಧೀರ ಸಂಬಂಧಿನ ಪಾಲ ಪಾಲನೇತ್ರ ಪಾಲಿಸನ್ನ ಮಾನಸಾದಿ ಮೌನವೆನುತ ಮೋಕ್ಷಪತಿಯೇ ವಂದಿಪೆ. ಮಾನಸಾದಿ
ಮೌನವೆನ್ನುತ್ತಾ ಮೋಕ್ಷಪತಿಯೇ ವಂದಿಪೆ ವರನಾಗಭೂಷ ನಂದಿಯ ವಾಹನ ನಡನಡಿಗಾರ ಗೌರಿ ವರಲೋಲ ನಿರಂಜನ ಗೌರಿ ವರಲೋಲ ದೇವಾ. ನಮ್ಮ ನಮಸ್ಕಾರಗಳನ್ನು ಸ್ವೀಕರಿಸಬೇಕು ಶಂಕರ. ಬ್ರಹ್ಮದೇವ, ನಿನಗೆ ಮಂಗಳವಾಗಲಿ. ಆಗಬಹುದು. ಬ್ರಹ್ಮನ ದರ್ಶನವು ಅಪೂರ್ವವಾಯಿತು. ಸತ್ಯ ಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರೆ ಬನ್ನಿ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆದಿಶಕ್ತಿ? ಅಲ್ಲದೆ ನಿರಂಜನ ದೇವನಾದ ಪರಶಿವನ ಕರುಣವು, ಅಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನನಗಿರುವಾಗ ಸತ್ಯ ಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರುವುದಿಲ್ಲ ಪರಮೇಶ್ವರ. ನಿಮ್ಮ ಆಶೀರ್ವಾದವನ್ನು, ಭವಾನಿಯ ಕರುಣವು ಪಡೆಯಲು ಬರುವೆ ಕೈಲಾಸಕ್ಕೆ ಬರುವ ಕರ್ತವ್ಯವು. ಹಾಗಾದರೆ ನಮ್ಮಿಂದ ನಿಮಗಾಗಬೇಕಾದ ಕರ್ತವ್ಯವೇನು? ದೇವ ಸುರಭೂಮಿಯ ಒಡೆಯ ನಿಲ್ಲದ ವಸ್ತುವಿನಂತೆ ಕಂಗಾಲಾಗಿ ಕಚಿಸುತ್ತಿರುವುದು. ಪರಮೇಶ್ವರ, ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವರು. ಅವರಿಗೆ ತಮ್ಮ ಕರುಣಾಮೃತವೂ ಬೇಕಾಗಿರುವುದು. ಕೇಳಿದೆ ಸತಿ ಭಕ್ತರ ಭಿನ್ನವನ್ನು. ಇದೇನು ನನಗೊಸದ್ದಲ್ಲ ದೇವ. ಬಹುದಿನದಿಂದ ನಡುತ್ತಿದ್ದ ರೋಗಿ ಸಂಜೀವಿನಿ ಹುಡುಕಿಕೊಂಡು ಹೋಗುವಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಎಳೆದಂತಾಯ್ತು ಅಷ್ಟೇ. ಹಾಗಲ್ಲ ಸತಿ, ಭಕ್ತರು ಅಮೃತ ದೇಗಿಗಳು. ಅವರಿಗೆ ಭವಬಂಧನವಿಲ್ಲ. ವಿಗದಲಾಗಲಿ ಪರದಲಾಗಲಿ ಕೈಲಾಸದಲ್ಲಾಗಲಿ ಆ ಭಕ್ತಿಯನ್ನು ಅರಿತವರೇ ಅವರೇ ಭಾಗ್ಯವಂತರು. ಅವರು ನಿನಗಿಂತಲೂ ನನಗೆ ಕರೆಯುತ್ತರಾಗಿದ್ದಾರೆ. ಏನು, ನನಗಿಂತಲೂ ಭಕ್ತರೇ ಕರೆಯುತ್ತರಾದ ಮೇಲೆ ನನ್ನನೇಕೆ ಲಗ್ನ ಮಾಡಿರಿ? ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡನು. ನೀ ಅರಿತಿನಿಲ್ಲವೇ ಆದಿಶಕ್ತಿ? ಭಕ್ತರಾದ ಶರಣಸತಿ, ಲಿಂಗಪತಿ ಎಂಬ ವೇದಕೋಶವನ್ನು. ಧನ್ಯಳಾದೆ. ಹೌದು ಹೌದು. ಅದಕ್ಕಾಗಿಯೇ ಸರವಣ ತೀರದಲ್ಲಿ ಶಿವಸತ್ರಯಾಗವನ್ನು ಮಾಡಲು ದೇವತೆಗಳು ನೆಲೆಸಿರುವರು. ನೀವು ಅಲ್ಲಿಗೆ ದಯ ಮಾಡಿಸಿ ನಮ್ಮ ಅಗ್ರಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡುವೆನು. ಪರಮೇಶ್ವರ, ತಳು ಮಾಡದೆ ಪಟ್ಟಕ್ಕೆ ದಯ ಮಾಡಿಸಬೇಕೆಂದು ಬೇಡುವೆನು. ಪರಿಹರಿಸೋ ಜಗದೀಶ್ವರ, ದಯ ತೋರೋ ಯೇ ಶಂಕರ, ಎನ್ನ ಪವನಯ ಪರಿಹರಿಸೋ ಜಗದೀಶ್ವರ, ನೀನನ ಮನೆ ಹೋಗೆ ನೀನನ ಮರೆಯಲಿನ ನನ್ನ ಪವನಯ ಪರಿಹರಿಸು ಜಗದೀಶ್ವರ, ದಯ ತೋರೋ ಯೇ ಶಂಕರ, ಎನ್ನ ಪವನಯ ಪರಿಹರಿಸು ಜಗದೀಶ್ವರ. ಪರಮೇಶ್ವರ, ಶಾಂತನಾಗು ಚಂದ್ರಮ. ಎಲ್ಲಿಂದ ಬಂತು ನನಗೆ ಶಾಂತಿ? ಚಂದ್ರಮ್ಮ, ಶಾಂತಿ ಇಲ್ಲವೇ ಕೈಲಾಸದಲ್ಲಿ? ಈಗಲೀಗ ಶಾಂತವಾಯಿತು. ಕಮ್ಮಾರನ ಕಬ್ಬಿಣದ ಉರಿ ಜ್ವಾಲೆಯಂತೆ ಉರಿತಿದ್ದ ನನ್ನ ಉದಾರಾಜ್ಞೆಯ ಪರಮೇಶ್ವರನ ಪಾದ ಸ್ಪರ್ಧೆಯಿಂದ ಶಾಂತವಾಯಿತು. ಕೈಲಾಸವೇ ಚಂದ್ರಮ, ನಿನಗಾಯ್ತೇಕೆ ಈ ಪರಿಭವ? ಯಾರಿಂದ ನಡೆಯಿತು? ಸ್ವಾಮಿ, ಇದೊಂದು ತಾನಾಗೆ ಬಂಧವಿಸಿದ ಸಂಭಾಷಣೆ. ದಕ್ಷ ಬ್ರಹ್ಮನ ಶಾಪದಿಂದ ದಯಮಾಡಿ ಕಾಪಾಡಬೇಕೆಂದು ಬೇಡುವೆನು. ಭಯ ಪಡಬೇಡ ರಜನಪತಿ, ನಿನ್ನನ್ನು ಕೈಲಾಸವೇ ಧರಿಸುವನು ಜಟಾಜೂಟ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಚಂದ್ರಮ, ನಿನಗಾಗಿ ಕರುಣಿಸುವೆನು.
ದಕ್ಷ ಶಾಪವು ವಿಮೋಚನವು. ಚಂದ್ರಮ, ನಿನ್ನ ಗಗನ ಮಾರ್ಗದ ಚಂಚರಿಯಲ್ಲಿ ದಿನಾಚರ್ಯ ಚಂಚರದಲ್ಲಿ ಒಂದೊಂದು ಕಳೆ ಎತ್ತಿ ಷೋಡಶ ಕಲಾಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನಾಗು. ಧನ್ಯನಾದೆನು ದಯಕಾರಣ ದಿವ್ಯವಾಣಿಯಿಂದ. ವಿಷ್ಣು ಬ್ರಹ್ಮದೇವತೆಗಳೇ, ಕಂಡಂತೆ ಆಯ್ತೆ ಆ ದಕ್ಷಬ್ರಹ್ಮನು ಮಾಡಿದ ಮಾತ್ರವಾದ ಕಾರ್ಯವು. ದೇವ, ಆದರೂ ಪಾವನನಾದನೀ ಚಂದ್ರಮನು ತಮ್ಮ ದರ್ಶನದಿಂದ. ಚಂದ್ರಮ, ಈ ಪವಿತ್ರ ದೇವನಾದ ವಿಶಾಲವಾದ ಮಸ್ತಕದ ಮೇಲೆ ಆ ಚಂದ್ರಾರ್ಕವಾದ ಪದವಿಯನ್ನು ಗಳಿಸಿಕೊಂಡ ನೀನೇ ಭಾಗ್ಯಶಾಲಿವು. ಎರಡನೇದಾಗಿ ಒಂದೇ ಕಾಲದಲ್ಲಿ ತ್ರಿಮೂರ್ತಿಗಳು ಕರ್ಣವನ್ನು ಪಡೆದ ನಾನು ದಕ್ಷ ಶಾಪದಿಂದ ರಹಿತನಾದೆನು. ಭೂತೇಶ್ವರ, ಕಾಲಾತೀತವಾಯಿತು. ಸತ್ರ ಪೂಜೆಗೆ ದಯಮಾಡಿಸಬೇಕೆಂದು ಬೇಡುವೆನು. ಚಂದ್ರಮ್ಮ, ನಿನಗೂ ಅಲ್ಲಿಗೆ ಬರುವ ಕರೆ ಉಂಟು. ಆಗಬಹುದು. ಆಯ್ತು. ಸಚಿದಲಾಟ ಶೋಭಿತ ಹೇಮಕೂಟ ಕಡಲಿವಾಸ ನಿಧನದವರ ಪಂಡಿತ ಜಟ ದೂತ ಮಹಾದೇವ ಮಹಾದೇವ ಜಟ ದೂತ ಗಂಗಾ ಮಕುತ ಸಚಿದಲಾಟ ಶೋಭಿತ ಪಂಡಿತ ಮಹಾದೇವ ಮಹಾದೇವ ಗಿರಿಜಾವರ ಸಮರುದರ ಸುಂದರ ಶಿವಾಜಂಕರ ಗಿರಿಜಾವರ ಸಮರುದರ ಸುಂದರ ಶಿವಾಜಂಕರ ಸುಪಾಸಾಗರ ಗುಣಗಂಭೀರ ಉಪಾಸಾಗರ ಗುಣಗಂಭೀರ ಪಾರಾವಾರ ಶ್ರೀಧರ ಪಾರಾವಾರ ಶ್ರೀಧರ ಜಟ ಗಂಗಾ ಮಕುತ ಸಚಿದಲಾಟ ಶೋಭಿತ ಹೇಮಕೂಟ ಕಡಲಿವಾಸ ಹೇಮಕೂಟ ಕಡಲಿವಾಸ ನಿಧನದವರ ಪಂಡಿತ
ಪಂಡಿತ ಮಹಾದೇವ ಮಹಾದೇವ ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಆ ಚಂದ್ರಮನ ಯಾತನವೆಲ್ಲವೂ ಪವಿತ್ರವಾಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪದಿಂದ ವಿಮೋಚನೆ ಮಾಡಿರುವನು. ಆದರೆ ಆ ದಕ್ಷ ಬ್ರಹ್ಮನು ತಾನು ಶಿವನೆಂದು ಶಿವನು ತನ್ನ ಜಾಮಾತನೆಂದು ತಿಳಿದು ಭೃಗುದೇವನನ್ನೇ ಅಟ್ಟಾಸದಿಂದ ಮೆರೆಯುತ್ತಿರುವನು. ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನಾದರೂ ದಕ್ಷನ ಅಹಂಕಾರಕ್ಕಿಂತ ಸಹಸ್ರಾರು ಪಾಲು ಹೆಚ್ಚಾಗಿ ನನಗೂ 3 ಕಣ್ಣುಗಳಿವೆಂದು ಮೆರೆಯುತ್ತಿರುವನು. ಇರಲಿ, ನಾನೀಗಲೇ ಹೋಗಿ ಮುಂದಾಗುವ ಭೃಗುಷಿಯ ಗರ್ಭಭಂಗವನ್ನು ನೋಡಿಕೊಂಡು ಬರುವೆ. ಮಹಾದೇವ ಮಹಾದೇವ. ಶಶಿಧರ ಶಂಕರ ಗೌರೀಶ ಕರೆಯಲಿ ಚರಣರ ಮಾಯ ಮಾಯೇ ಶಶಿಧರ ಶಂಕರ ಮನುಮುನಿಯ ಆಶ್ರಮ ಇದೆ ನೀ ಮಹದಾಶ್ಚರ್ಯ ತೋರ್ಪುದು. ಮನುಮುನಿಯ ಆಶ್ರಮ ಇದೆ ನೀ ಮಹದಾಶ್ಚರ್ಯ ತೋರ್ಪುದು. ಮಂದ ಮಾರುತನು ಚಂದದಿಂದಲಿ ಅಂದ ಬೀರುತ್ತೆ ನಂದ ಕಾಂತಿಯ. ಮಂದ ಮಾರುತನು ಚಂದದಿಂದಲಿ ಅಂದ ಬೀರುತ್ತೆ ನಂದ ಕಾಂತಿಯ. ಚಂದಿರನಂದದಿ ತುಂಬಿದ ತೆರದೆ ಚಂದಿರನಂದದಿ ತುಂಬಿದ ತೆರದೆ ಚಂದಿರ ತುಂಬಿದ ತೆರದಿ ಚಂದಿರನಂದದಿ ತುಂಬಿದ ತೆರದೆ ಚಂದಿರನಂದದಿ ತುಂಬಿದ ತೆರದೆ ಇಂದು ಕಾಣುವುದು ಎಣ್ಣೆಯ ಮಹದಾಶ್ಚರ್ಯ. ಮನುಮುನಿಯ ಆಶ್ರಮ ಇದೆ ಮಹದಾಶ್ಚರ್ಯ. ಕಣ್ಣನ ಬೀಸುವ ತಂಗಾಳಿ ಉಷ್ಣಕಾರ ಬೀಸುತ್ತಲಿರುವುದು. ಕಣ್ಣನ ಬೀಸುವ ತಂಗಾಳಿ ಉಷ್ಣಕಾರ ಬೀಸುತ್ತಲಿರುವುದು. ಪಾದದ ನೇತ್ರವು ಉರಿಯುತ್ತಲಿರುವುದು. ಪಾದದ ನೇತ್ರವು ಉರಿಯುತ್ತಲಿರುವುದು. ಇಂದು ಕಾಣುವುದು ಎಣ್ಣೆಯ ದೇವಿ ಮಹದಾಶ್ಚರ್ಯ. ಆಶ್ರಮ ಇದೆ ಮಹದಾಶ್ಚರ್ಯ ಮಹದಾಶ್ಚರ್ಯ ಮಹದಾಶ್ಚರ್ಯ.
ಈ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ದಿನ ದಿವಸ ಉಷ್ಣಕಾರಕನಾಗಿ ಬೀಸುತ್ತಿರುವನು. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲವುದಿರುವ ಕಾಬಿಡೆನಂತೆ ನಿಬಿಡವಾಗಿ ಕಾಣುತ್ತಿರುವುದು. ಅದು ಗಂಧರ್ವಪತಿಯಾದ ವಸುಂಧರನು ಹಿತ್ತಲೇ ಬರುತ್ತಿರುವನು. ಭಾವಸುಂದರ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾತುರವನ್ನು ತೋರುತ್ತಿದೆ. ಭೃಗುದೇವ, ಅಲ್ಲಿಗೆ ಜನನ್ಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಆ ಗುರುತ್ಮಂತನು ಒಂದು ಅಮೃತ ಕಳಸವನ್ನು ತರುವೆನು. ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಂಭ್ರಮವು ನನಗಾಗಿತ್ತು ಈ ದಿವಸದಲ್ಲಿ. ವಾಸುಂದರ, ಆ ಪರದೇಶಿ ರೂಪಿನಲ್ಲಿ ಆದ ಅಮೃತವನ್ನು ಕಳಸವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನೀ ನಿರತನಾಗಿರುವೆ. ಮಹಾತ್ಮನೇ, ನಾಳಿನ ಸತ್ರಯಾಗದ ಮಹೋತ್ಸವಕ್ಕೆ ನಾರಾಯಣನು ಶಿವನಾಮ ಸುಧಾಮೂರ್ತ ಒಂದು ಅಮೃತ ಕೊಡವನ್ನು ತರುವೆನು. ಅದನ್ನು ಸೇವಿಸುವುದಕ್ಕಾಗಿ ನಾನು ಅಲ್ಲಿಗೆ ಹೋಗುತ್ತಿರುವೆನು. ಈ ವಿಷಯ ನಿಮಗೆ ತಿಳಿಯದೆ? ತಿಳಿದಿದ್ದರೂ ಇರಬಹುದು, ಆದರೆ ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ಆ ದೇವತೆಗಳು ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಕ್ಷತ್ರಯಾಗ ಅಂದರೇನು, ನೀವುಗಳು ಅಂದರೇನು? ಕಾಲುವೆನ್ನು ಆರಲು ಸಾಧ್ಯವಿಲ್ಲದವನು ಗಗನಕ್ಷಾರವನೆಂದು ಹಂಬಲಿಸಿದಂತಾಯಿತು ಈ ದೇವತೆಗಳ ಮನೋರಥ. ಗುರುದೇವ, ಅಲ್ಲಿಗೆ ಜಗದೀಶ್ವರನ ಪರಶುವನ ಅಗ್ರ ಪೂಜೆ ವಹಿಸುವಾಗ ಅದನ್ನು ಮಕ್ಕಳಾಟ ಎಂದು ಭಾವಿಸಬಹುದೇ? ಅಲ್ಲದೆ ಆ ಪರಶುವನ ಕರುಣೆಗೆ ಪಾತ್ರನಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ? ವಾಸುಂದರ, ಆ ಪರದೇಶಿ ರೂಪಿನಲ್ಲಿ ನೋಡಬೇಕಾದ ವಿಷಯಗಳೇನಿದೆ? ಅದು ಮಹರ್ಷಿಗಳಾದ ತಮ್ಮಿಂದಲೇ ಹೊರಬೀಳುತ್ತಿರುವುದು. ಪರದೇಶಿಗೆ ರೂಪಿಲ್ಲ, ಜನನ ಮರಣಾದಿಗಳಿಗೆ ದುಃಖವಿಲ್ಲ, ಆಗ ನೀರಳಿ ನೃತ್ಯ ಇಲ್ಲದೆ ಕೂಗಿ ಸುತ್ತುತ್ತಿರೋ ಬಾವಿಯ ರಾಟೆಯಂತೆ ಯಕ್ಷ ದಿವ್ಯ ಕಂದಪಗಳನ್ನು ಬಳಿದುಕೊಂಡು ಶೃಂಗಾರಭೂಷಿತನಾಗಿ ಮೆರೆಯಬೇಕೆಂದು ಧಾರ್ಮಿಕರು ಹಂಗಿಲ್ಲ.
ಪರದೇಶದ ಸುಖವನ್ನು ಬಯಸುವವರಿಗೆ ಮಾತ್ರ ಆ ಪರದೇಶವು ಪರಶಿವನಾಗಿ ಕಾಣಿಸುವುದು. ವಸುಂಧರ ಸಾಕು ಸೈಸನು ಸರಸದ ನುಡಿಯ ಕರವೆ ನಿನಗೆ ಇದು ವಸುಂಧರ ಸಾಕು ಸೈಸನು ಸರಸದ ನುಡಿಯ ಕರವೆ ನಿನಗೆ ಇದು ವಸುಂಧರ ನಂದಿ ವಾಹನನ ನಗನನ ನೀನು ಬರದಿ ಬಗಳುವೆ ಏತಕ ಶಿವನ ವಸುಂಧರ ಸಾಕು ನಿಲ್ಲಿಸು. ಇರುವೆ ಕಣ್ಣಿಗೆ ಸಾಸುವೆ ಕೊಡನಾದಂತೆ ಓ ಶಿಲಾ ಜಲವು ಪಿಪೀಲಕದ ಕಣ್ಣಿನ ನೋಟಕ್ಕೆ ಮಹಾಸಮುದ್ರವಾದಂತೆ ನಿನಗೆ ಆ ಪರಶಿವನವರ ಮಹಾತ್ಮನು, ನನಗಲ್ಲ. ರಸದಲ್ಲಿ ಇಕ್ಷು ಇಸದಲ್ಲಿ ಹಾಲೋಲವಾದ ಹೆಸರಾಂತ ಪರಶಿವನನ್ನು ನಿರಾಕರಿಸಬಾರದು. ಕಾಲಾತೀತವಾಯಿತು, ನಾನಿನ್ನು ಹೋಗಿ ಬರುವೆನು. ಹೊರಡು. ಛತ್ರಯಾಗ ದೇವತೆಗಳು ಛತ್ರಯಾಗ ಅಂದರೇನು? ದೇವತೆಗಳು ಅಂದರೇನು? ಕಾಮಕ್ಕೆ ಕಣ್ಣೆರಡು ತಲೆ ಒಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳನ್ನು 4 ತಲೆಗಳನ್ನು ಧರಿಸಿರುವನ ವೈದಿಕನಾದ ಬ್ರಹ್ಮ. ತೆರೆಯ ಮರ ಎಲ್ಲಿ ಅಡಗಿರುವ ವೇಷಾಂಗನಿಯಂತೆ ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಜಡತ್ವದಿಂದ ಮಲಗಿರುವನ ವಿಷ್ಣು. ಇವರುಗಳು ಛತ್ರಯಾಗ ಕಾರ್ಯದಲ್ಲಿ ಭಾಗವಹಿಸುವರಂತೆ. ಛತ್ರಯಾಗ ಕಾರ್ಯದಲ್ಲಿ ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಬುದ್ಧಿಗಳನ್ನು ಹೊಂದಿ ಯಾವಾಗಲೂ ಕೈಲಾಸದಲ್ಲಿ ತಕಥೈ ತಕಥೈ ಎಂದು ಕುಳಿತಿರುವ ಆ ಪರಶಿವನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವರಂತೆ. ಅಗ್ರ ಪೂಜೆಗೆ ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ಈ ಭೃಗುವೀರನಿಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಆ ಪರಶಿವನು ನನಗೆ ಸರಿ ಸಮನನು. ಅದರಲ್ಲಿ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುವನ್ನು ವಿವೇಕಿಸಿದರೆ ಅವನು 2ನೇ ಮೂರ್ತಿಯಾಗಿರುವನು. ಬ್ರಹ್ಮನಾದರೂ ಓರ್ವ ಸಾಮಾನ್ಯ ವೇಷಧಾರಿಯಾದ ಪೌರೋಹಿತ ದಕ್ಷ ಬ್ರಹ್ಮನೆ ಮೊದಲಾದವರು ನನಗೆ ಶಿಷ್ಯಂದಿರು. ದಕ್ಷ ಬ್ರಹ್ಮನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗಲು ಸಮಯ ಉಂಟು. ಇದೇನು ಹಿಂದಿನ ದಿವಸ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿರುವುದು. ಈ ಶಿಲಾತಲ್ಪದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆನು.
ದ್ರಿವಾಕರನ್ನ ಕಾಂಬುದ ಮೃಗುಮೌನಿ ನೇತ್ರ ರಮ್ಯ ಕಾಂಬುದ ಯೋಗಿ ಚರಣದಲ್ಲಿ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವನಿದೆ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವನಿದೆ ಚಕ್ರಧರ ವಿಷ್ಣುವರ ಶಕ್ತಿಧರ ಭಕ್ತಿವರ ಚಕ್ರಧರ ಭಕ್ತಿವರ ವಿಷ್ಣುವರ ಶಕ್ತಿವರ ರಜತ ದ್ರಿವಾಕರನ್ನ ಕಾಂಬುದ ಕ್ಷೀರಸಾಗರ ಅತ್ತ ನೋಡು ಆ ವನ ಮಧ್ಯದಲ್ಲಿ ದಟ್ಟವಾದ ಮರದ ಅಡಿಯಲ್ಲಿ ಯಾವಳೋ ಗಂಧರ್ವ ಸುಂದರಿಯು ಅಲ್ಲಿ ಕಾಣುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದಿರದ ಮುಡಿಯನ್ನು ಒಣಗಿಸಲೋಸಕ ಭೂಗರ್ಭದ ಮೇಲೆ ಮಲಗಿರುವಳು. ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿರೋದು. ಅತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಸರೋವರದಲ್ಲಿ ನಿಂದು ನೀಜಾಡಿ ತನ್ನ ತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ತನ್ನ ನಿಡುನೋಟದ ಕಣ್ಣಿನಿಂದ ಮತ್ತೆರಡು ಕಾಲುಗಳನ್ನು ಕಣ್ಣನ ಪಕ್ಕಕ್ಕೆ ಪತರರಿಸಿ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರೋದೋ ಏನೋ ಎಂಬಂತೆ ಕಾಲಲ್ಲಿ ಅಂಟಿಕೊಂಡಿರುವ ವಜ್ರ ರಸದಿಂದ ಪ್ರಜ್ವಲಿಸುವ ಕಣ್ಣಿನಿಂದ ಕೂಡಿದ ಅರ್ಧ ಶರೀರವು ಅತ್ಯಾಚಾರಕವಾಗಿ ಕಾಣುತ್ತಿರುವುದು. ಸದಾ ಶಿವದೇವ, ಪ್ರಪಂಚದಲ್ಲಿ ನಿನಗೆ ತಿಳಿಯದಿರುವ ಸಂಗತಿ ಏನಿರುವುದು? ಆ ಮರದಡಿಯಲ್ಲಿ ಮಲಗಿರುವ ಮಹಾತ್ಮನು ಭೃಗು ಋಷಿಯಲ್ಲವೇ? ನನಗೂ ತಿಳಿದಿರುವುದು ಜನಾರ್ದನ. ಕಾಡಿನ ಮಧ್ಯದಲ್ಲಿ ವಿವರಿಸುತ್ತಿರುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕ್ಕೆ ಬಡಿದು ಸಾಕಾಗಿ ಒಂದು ವೃಕ್ಷದ ಅಡಿಯಲ್ಲಿ ದಕ್ಷತೆಯಿಂದ ಮಲಗಿರುವುದು. ಅದೆಷ್ಟು ಗರ್ಭದಿಂದ ಮಲಗಿದನ ಆ ಭೃಗುದೇವ! ಗರ್ವವೇ ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆ ಒಡನೆ ಸರಸವಾಡುತ್ತಿರುವನ ಭೃಗುದೇವ. ಹೇಗಾದರೂ ಆಗಲಿ ಎಚ್ಚರಿಸುವೆನು. ಎಚ್ಚರಿಸು. ಎಚ್ಚರವಾಯಿತೆ ಭೃಗುದೇವ. ಎಚ್ಚರವೇನು ನಾರಾಯಣ? ಈ ಭೃಗುಋಷಿಯು ತನ್ನ ಆತ್ಮಜ್ಞಾನದಲ್ಲಿ ಯಾವಾಗಲೂ ಎಚ್ಚರವಾಗಿಯೇ ಇರುವನು. ಅವನಾರು? ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿ ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಸೇನ ಪರಮಾತ್ಮನಾರು, ಪರಶಿವನ್ಯಾರು? ನೀವಿರುವರು ಇನ್ನೂ ಚಿಕ್ಕವರು, ನಿಮಗಾವುದು ತಿಳಿಯದು. ಆದಿರಲಿ, ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವರಿ? ದೇವ, ಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಸರ್ವಣ ತೀರದಲ್ಲಿ ಶಿವಸತ್ರಯಾಗವನ್ನು ಮಾಡುತ್ತಿರುವರು. ಅಗ್ರ ಪೂಜಾ ದೇವನಾದ ಸಾಂಬಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿರುವೆನು. ಹೀಗೆ ಹೋಗುತ್ತಾ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಆದರೆ ಗರ್ಭವೇ ಸೇರದಿರುವ ಗೌರಿಪತಿ ಒಡನೆ ಇಲ್ಲಿ ಮಲಗಿರುವ ನಿಮ್ಮ ಹತ್ತಿರ ಬಂದು ಕುಳಿತುಕೊಂಡೆನು. ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನು ಉಂಟು ಮಾಡಿದ ಋಣವನ್ನು ತೀರಿಸಕ್ಕೆ ಎಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದೆ ಹೋಗುವೆನು. ಬಹಳ ಸಂತೋಷ.
ನಯನವೋ ಮೆರೆಯುತ್ತಲಿರುವುದು. ಚರಣನಯನವೋ ಮೆರೆಯುತ್ತಲಿರುವುದು. ಕವಿವರ ತೇಜದಿ ತವ ಚರಣ. ಕವಿವರ ತೇಜದಿ ತವ ಚರಣ. ರಘುವರ ನಿನ್ನಯ ಮೃದುತರ ಚರಣ. ಕಾಣುತ್ತಲಿರುವುದು ರಾಜಕಾರಿ. ರಾಜಸತಮಸ ಸಾತ್ವಿಕ ಕಾಣದ ರಾಜಸತಮಸ ಕಾಣದ ಅಂದದ ರಘುವರ ನಿನ್ನಯ ಮೃದುತರ ಚರಣ. ಕಾಣುತ್ತಲಿರುವುದು ರಾಜಕಾರಿ. ನಿನ್ನ ವಿವೇಕಕ್ಕೆ ಮೆಚ್ಚಿದನು ಲಕ್ಷ್ಮೀಸ. ಕಂಡನಿ ನನ್ನ ರಾಜಸದ ಅಗ್ನಿ ನೇತ್ರವನ್ನು ಪಾದದಲ್ಲಿ. ಸದಾಶಿವನ ಹಣೆಗಣ್ಣಿಗಿಂತಲೂ ಪವಿತ್ರವಾದ ನನ್ನ ಪಾದಾಂಗುಲ ನೇತ್ರವನ್ನು ಕಂಡು ಧನ್ಯನಾದೆ. ಅದಿರಲಿ, ಎಲೆ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೇನು ಭೃಗು ಋಷಿ ಮಾತು? ಹಾಗಾದರೆ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೇ? ಇಲ್ಲ, ಈ ಸದಾಶಿವ ಮೂರ್ತಿಯು ನಿನ್ನಂತ ವಿವೇಕ ರೈತನೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಹುಜಾಣನು ಅಲ್ಲದೆ ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ವಿವೇಕ ರೈತರೇ. ಅದನ್ನು ನೀನೇ ವಿವೇಕಿಸಬೇಕು ಭೃಗು ಋಷಿ. ಕೇಳು, ಕಾಡಿನಲ್ಲಿ ದಟ್ಟವಾಗ ಬೆಳೆದಿರೋ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ಜಯಿಸುವಂತೆ ಆಯಿತು. ವಿಷಯ ಆನಂದಗಳು ನಿನ್ನ ಜೀವಾತ್ಮದ ಪೊರೆಯ ಮೇಲೆ ಹಾವಿನ ಮೈ ಬಣ್ಣದಂತೆ ಮುಚ್ಚುತ್ತಿರುವ ಉತ್ತದ ಮಣ್ಣಿನಂತೆ ದಿನೇ ದಿನವೂ ನಿನ್ನ ರಾಧದ ಗುಣವು ಹೆಚ್ಚುತ್ತಿರುವುದು, ನಿನ್ನ ಮೈ ಬಣ್ಣವನ್ನು ಮುಚ್ಚುತ್ತಿರುವುದು. ಯಾವಾಗಲೂ ತರಗೆಲ್ಲ ತಿನ್ನ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ. ಮಾತ್ಮ ಭೃಗುರುಚಿ ಕೇಳು, ಎಂದು ಅನೇಕ ಋಷಿಗಳ ಹೆಸರಾಂತ ನಿನ್ನ ಅಹಂಕಾರವು ಎಲುಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತೆ ಆಯ್ತು. ಕೇಳು, ನಿನ್ನ ಆತ್ಮದಲ್ಲಿ ಯಾರೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ಶಿರವಾಗಿ ಸುಖಿಯಾಗು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೇಳು, ಆ ನಿನ್ನ ಗೊಡ್ಡು ಗಣಗಳಿಗೆ ಕೈಲಾಸದಲ್ಲಿ ನಿಧಾನಿಸೋ ಜನಾರ್ದನ. ನೀವಿರುವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನಲ್ಲಿ ವೈರತ್ವವನ್ನು ಸಾಧಿಸುತ್ತಿರುವರಿ. ನೀನಿನ್ನು ಹೊರಡಬಹುದು. ಆ ನಿನ್ನ ಸದಾಸ್ಮರಣೆ. ಭೃಗುದೇವ, ಹೊರಡುವೆನು. ಒಂದೆರಡು ಗಳಿಗೆಯಲ್ಲಿ ತೊಟ್ಟು ಮಾಗದೆ ಹೆಣ್ಣು ಕಳಚಿ ಬೀಳುವುದಿಲ್ಲ. ಕೌಸ್ತುತ ದಾರಿ ತಳು ಮಾಡಬೇಡ. ಈ ಭೃಗು ಋಷಿಗೆ ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ. ಸಾಕು, ಬಾಯಿ ಮುಚ್ಚು. ದರ್ಶಕ, ಮುನಿಗೆ ವಂಚನೆ ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ. ನಾನಲ್ಲವೇ ಮುನಿಗಳ ಅಗ್ರಸ್ಥಾನವನ್ನು ವಹಿಸಿರುವ ಈ ಭೃಗುದೇವ. ನೀನಾದ ಅಗ್ರಸ್ಥಾನದಲ್ಲಿ ಏಕೆ ಭೃಗುದೇವ? ನಿನ್ನನ್ನು ನೋಡಿದರೆ ಸಾಮಾನ್ಯ ಶಿವಯೋಗಿಯಂತೆ ಕಾಣುತ್ತಿರುವೆ, ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕುಂದಣದ ಎರಕದಂತೆ ಎರಕವಾಗಿದ್ದ ನನ್ನ ಪಾದಾಂಗುಲ ನೇತ್ರವನೇಕೆ ಕಿತ್ತಿಸದೆ? ಇದು ನೀನು ಕಲಿತಿರುವ ಮಾತ್ರವಾದ ಮೋಸ. ಮೋಸವಲ್ಲ, ಋಷಿ ಓರ್ವನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನು ಕಲ್ಪಿಸಿದ ಕಾರ್ಯವು ಮೋಸವೇ? ಶಾಂತನಾಗು ಭೃಗುದೇವ. ನಿನಗಾದ ಪ್ರಾಯಶ್ಚಿತ್ತಕ್ಕೆ ನೀನೇಕೆ ಹಂಬಲಿಸುವೆ? ಪ್ರಾಯಶ್ಚಿತ ಯಾರಿಂದ ಯಾರಿಗೆ ಪ್ರಾಯಶ್ಚಿತ? ದ್ರೋಹಿ, ಮುನಿಗೆ ವಂಚನೆ ಮಾಡಿದ ವಿಘಾತ. ಇದು ಯಾವ ಮಹಾತ್ಮ ಋಷಿಯು ತನ್ನ ಮಹಾತ್ಮಕಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನು? ಅಂತಹ ಭೃಗುದೇವನ ಕೋಪಾಗ್ನಿಯಜ್ಞ ವಾಕ್ಯ ನೀವೆಲ್ಲರ ಅವಿರ್ಭಾಗ. ನೀಲ
ನೀಲಮೇಘ ಸಾಮನಾಗಿ ಅಷ್ಟವಸುಗಳಿಗೆ ದೇವನಾಗಿ ಅಷ್ಟ ಮಹಾಲಕ್ಷ್ಮಿಯಿಂದ ಪರಿಸೋಪುತ್ತಿರುವ ನೀನು ಭೂಲೋಕದ ದಶಯೋನಿಗಳಲ್ಲಿ ಜನ್ಮವೆತ್ತು ಇದೇ ನನ್ನ ಅನೇಕ ತಪಸ್ಸಿನ ಅತ್ಯುಗ್ರವಾದ ಮೃಗದೇವನ ಸ್ಥಾಪ. ಪರಶಿವನ ದಯವೇನಗಿರುತ್ತೀರೇ ಪರಶಿವನ ದಯವೇನಗಿರುತ್ತೀರೇ ಅರುಸಿತ ಭೃಗು ತಾಪಕ್ಕೆ ಎದೆಗೆಡದೆ ಧೈರ್ಯದಲ್ಲಿ ಧರಿಸುವೆ ದಶಾವತಾರವ ಧರಿಸುವೆ ದಶಾವತಾರವ ಹರಿಸುತ್ತೆ ಭೃಗು ತಾಪಕ್ಕೆ ಎದೆಗೆಡದೆ ಧೈರ್ಯದಲ್ಲಿ ಭೃಗುದೇವ, ನಿನಗೆ ನೀನೇ ಗುರುವೆಂದು ಅಹಂಕರಿಸುತ್ತಿರುವೆ. ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಆದ್ದರಿಂದ ತೊಂದರೆ ನನಗೇನೂ ಇಲ್ಲ. ಜನಾರ್ದನ ಧಿಕ್ಕಾರದನು ಜಾತಕ ಪೈನದಲ್ಲಿ ಧಿಕ್ಕಾರದನು ಧಿಕ್ಕಾರದನು ಜಾತಕ ಪೈನದಲ್ಲಿ ಧಿಕ್ಕಾರದನು ಸಂಚಾರಿ ಮದವನ್ನು ಬಂಧಿಸುವ ಜನಾರ್ದನ ಸಂಚಾರಿ ಮದವನ್ನು ಬಂಧಿಸುವ ಸಂಧಾನದಲ್ಲಿ ನೀನು ನೇತ್ರವನ್ನು ಸಂಧಾನದಲ್ಲಿ ನೀನು ಕಿತ್ತದ ನೇತ್ರವನ್ನು ಧಿಕ್ಕಾರದನು ವೈನದಲ್ಲಿ ಧಿಕ್ಕಾರದನು ಜಾತಕ ವೈನದಲ್ಲಿ ಧಿಕ್ಕಾರದನು ಜಾತಕ ಪ್ರಳಯಾದಿಯಂತೆ ಸವ ಪ್ರಭುದೇವನ ನಿನ್ನ ಜನಾರ್ದನ ಪ್ರಳಯಾದಿಯಂತೆ ಸವ ಪ್ರಭುದೇವನ ಸುಳಿದು ಸುಟ್ಟುರಿದು ಸದಬಡಿ ಬಂದಿದ್ದನು ಸುಳಿದು ಸುಟ್ಟುರಿದು ಸದಬಡಿ ಬಂದಿದ್ದ ಧಿಕ್ಕಾರದನು ಜಾತಕ ವೈನದಲ್ಲಿ ಧಿಕ್ಕಾರದನು